ಹಾಯ್ ಅಲ್ಲಿ ಸಿಟಿಯಿಂದ ಹೊರಗಡೆ ಯಾರಾದರೂ ಫ್ರೆಂಡ್ಸ್ ಇದ್ದರೆ ಅವ್ರು ಏನಾದರೂ ಫಂಕ್ಷನಿಗೆ ಕರೆದ್ರೆ ಹೋಗೋದಂತೂ ಮಿಸ್ಸೇ ಮಾಡಲ್ಲ ನಾವು. ಯಾಕಂದರೆ ಹಳ್ಳಿ ವಾತಾವರಣ ಇರುತ್ತಲ್ವ, ಅದನ್ನ ನೋಡೋಕ್ಕೆ ಒಂಥರ ಚಂದ. ನಮಗಂತೂ ಈ ಸಿಟಿಗಿಂತ ಹಳ್ಳಿಗೆ ಹೋಗಿ ಬರೋದು ಅಂದ್ರೇ ಇವಾಗ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಯಾರಾದರೂ ಕರೆದ್ರೆ ಸಾಕು, ನಮಗೂ ಒಂದು ಲಾಂಗ್ ಟ್ರಿಪ್ ಆದಂಗೆ ಆಗುತ್ತೆ ಅಂತೇಳಿ ಹೋಗ್ಬಿಟ್ಟು ಬರ್ತೀವಿ. ಆ ಹೋಗಿ ಬರೋ ಖರ್ಚಲ್ಲೇ ನಾವು ಏನು ಬೇಕಾದರೂ ತಿನ್ಬೋದು. ಆದರೆ ಅಲ್ಲಿ ವಾತಾವರಣನ ಎಂಜಾಯ್ ಮಾಡೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಮಕ್ಕಳನ್ನ ಕರ್ಕೊಂಡು ಹರಕೆ ಊಟದ ಫಂಕ್ಷನ್ ಇತ್ತು ಅಂತೇಳಿ ಕರೆದಿದ್ರು, ಹಾಗಾಗಿ ಹೋಗಿದ್ವಿ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅಲ್ಲಿ ಓಡಾಡಿಕೊಂಡು ತೋಟಗಳನ್ನೆಲ್ಲ ಸುತ್ತಾಡ್ಕೊಂಡು ಇನ್ನು ಊಟ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಲಯ ಅಂತೂ ಒಂದು ನಿಮಿಷ ಸುಮ್ಮನೆ ಇರ್ತಾ ಇರಲಿಲ್ಲ. ಆ ವಾತಾವರಣ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ಲು. ಸಿಕ್ಕಿರೋ ಕಾಯಿಗಳನ್ನ ಎತ್ಕೊಂಡ್ಬರೋದು, ಹುಣಸೆಕಾಯಿನ ತೊಗೊಂಬಂದು ಗುಡ್ಡೆ ಹಾಕೊಂಡು ಆಟ ಆಡೋದು, ಅದೆಲ್ಲ ಮಾಡ್ತಾ ಇದ್ಲು. ನಮಗೂ ಕೂಡ ನಮ್ಮ ಬಾಲ್ಯ ನೆನಪಾಗ್ತಾ ಇತ್ತು ಅಂತಲೇ ಹೇಳ್ಬೋದು. ನಾವು ಚಿಕ್ಕವರಿದ್ದಾಗ ಇದೇ ಥರ ವಾತಾವರಣ ಬೆಳೆದಿದ್ದು. ಇನ್ನು ಲಯ ಎಷ್ಟು ಕಿಲಾಡಿ ಅಂದರೆ, ಹಾವಿನ ಹುತ್ತ ನೋಡಿಬಿಟ್ಟು ಹಾವು ನನ್ನ ಮಾತಾಡಿಸ್ತು. ನಮ್ಮನೆಗೆ ಯಾಕೆ ಬಂದಿದ್ಯಾ, ನಾನು ಕರೆದೇ ಇರಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಹಿಂಗಂತೂ ನನಗೆ ಉಶ್ ಅಂತೇಳಿ ಮಾತಾಡಿಸ್ತು ಅಂತೆಲ್ಲ ಹೇಳ್ತಾ ಇದ್ಲು. ಅದನ್ನೇ ನಾವು ನಗಾಡ್ಕೊಂಡು ಕೂತಿದ್ವಿ. ನಾವೆಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾವು ಕೂಡ ಮನೆಗೆ ಹೊರಟ್ವಿ.